ನಿನ್ನ ಅಪ್ಪ ಬೋಳ್ರಾಮ. ಹಾಗಲ್ಲ ಅದು ಅವಸರದಲ್ಲಿ ಓಡಿ ಬರುವಾಗ ಆಯಾಸ ಆಯ್ತಾ, ಶ್ವಾಸ ಶಬ್ದ ಒಟ್ಟಿಗೆ ಬಂದ್ರಿಂದ ಒಬ್ಬ ಬಲರಾಮ ಹೋಗಿ ಬೋಳ್ರಾಮ ಆಯ್ತದು. ನೀನು ಮೊದಲು ಶ್ವಾಸ ಬಿಡು. ಬಿಟ್ಕೊಂಡು ಹೇಳ್ತೆ. ಓ ಯಾದವ್ ಉಗ್ರಾಣಿಗಳೇ. ಉಗ್ರಾಣಿಯ ಯಾದವ್ ಎಲ್ಲಿಂದ ಬಂದ ಉಗ್ರಾಣಿ? ಯಾದವ ಕುಲ ಉಗ್ರಾಣಿ. ಅದೇ ಬಲರಾಮ್ ದೇವ್ರೇ. ನಾನು ಗೊತ್ತಾಯ್ತಾ? ಸುಳ್ಳು. ನೀ ಇವ ಅಲ್ವೇನ? ಅವನು ಗೊತ್ತಾಯ್ತಾ? ಇವ ಅದಲ್ವ? ನೀ ಇವನೇ ಅಲ್ಲ? ಅಲ್ಲಲ್ಲ, ದ್ವಾರದಲ್ಲಿದ್ದವನು. ದ್ವಾರದಲ್ಲಿದ್ದವ ನಮ್ಮವ. ನೀವೇ ಹೇಳಿದ್ದಲ್ವೇ ದ್ವಾರವನ್ನು ಕಾಯ್ಬೇಕು ಅಂತ? ದ್ವಾರ ಕಾಯ್ಬೇಕು ಅಂತ ಹೇಳಿಲ್ಲ, ದ್ವಾರದಲ್ಲಿ ನಿಂತು ಬರುವವರನ್ನು ಒಡು ಬಿಡ್ಬೇಕು ಅಂತ ಹೇಳಿದ್ದು. ದ್ವಾರ ಕಾಯ್ಲಿಕ್ಕೆ ಹೊತ್ಕೊಂಡು ಹೋಗ್ತೀರಾ? ಮತ್ತೆ ಅಲ್ಲೇ ಇದ್ದವ ನಾನು. ಅಲ್ಲಿರುವಾಗ ಆಶ್ಚರ್ಯ ಪರಮಾಶ್ಚರ್ಯ. ಇವತ್ತು ಇಷ್ಟೊತ್ತಿಗೆ ಬಹಳ ಜನ ಬಂದ್ರು ಮಾರ್ಯಾರೆ. ಹೌದೇನು? ಹೌದೌದು, ಬಂದ್ರು. ಒಬ್ಬರಲ್ಲ ಇಬ್ಬರಲ್ಲ, ಮತ್ತೆ ಸಾವಿರಾರು ಜನ. ಹೌದಪ್ಪ. ಎಲ್ಲ ಮುಖ ನೋಡ್ತೆ. ಯಾರು ನಮ್ಮವರಲ್ಲ, ನಮ್ಮವರಲ್ಲ, ನಮ್ಮ ಊರಿನವರೇ ಅಲ್ಲ. ಬಹುಶಃ ಪರದೇಶಿಗಳು. ಎಲ್ಲ ಪರದೇಶಿಗಳೇ, ಪರದೇಶದಿಂದ ಬಂದವರು. ಅದೇ ಹಾಗೆ ಲೆಕ್ಕ ಆಗ್ತದೆ. ನಾನು ಕೇಳಿದೆ, ಏನು ನೀವ್ ಯಾರು, ಯಾಕೆ ಬಂದ್ರಿ, ಏನಾಗ್ಬೇಕು ಅಂತ ಕೇಳಿದೆ. ಆಗ ಹೇಳಿದ್ರು ಅವರು ಇಲ್ಲಿ ಅವರಂತೆ. ಎಲ್ಲಿ ಅವರಂತೆ? ಆಸ್ತಿ. ಯಾವಾಗ ಕಳ್ಕೊಂಡೆ? ನಂದು ಹೋಗಿ ಇಲ್ಲಿ ಬಂದಲ್ಲ ನಾನು. ಸಂಪೂರ್ಣ ಕಳ್ಕೊಂಡ್ಯಾ? ನಂದು ಅಡಕೆ ವ್ಯಾಪಾರದಲ್ಲಿ ಪೂರ್ತಿ ಹೋಯ್ತಲ್ಲ. ಯಾವುದು ಆಸ್ತಿ? ಸಂಪೂರ್ಣ ಮನೆ ಕಟ್ಲಿಕ್ಕಾಗದೆ ಅವರಿಗೆ ವಹಿಸಿಬಿಟ್ಟೆ. ಹೌದಾ? ಹಾಗಿದ್ರೆ ಈಗ ಅನುಕೂಲ ಉಂಟು ಅಂತ ಆಯ್ತು. ಅದಲ್ಲ ಮತ್ತೆ ಇದು ಆಸ್ತಿ. ಕರ್ಪೂರ ದೊಡ್ಡದ ಸಣ್ಣದ? ದೊಡ್ಡದು. ಹೌದಾ? ಆಗ್ಲ ಅಂತೆ. ದೊಡ್ಡ ಅರ್ಥ ಮಾಡ್ಕೊಂಡ್ ಬಂದಿರ? ಅಲ್ಲ, ದೊಡ್ಡ ಕರ್ಪೂರ ಗಜಪುರ, ಆನೆಪುರ, ಹಸ್ತಿನಾಪುರ. ಅದೇ ಆಸ್ತಿ ಅಲ್ವಾ? ಹಸ್ತಿನಾವತಿ. ಆಸ್ತಿ ಅಲ್ಲ, ಹಸ್ತಿನಾವತಿ. ಕರಿಪುರ, ಗಜಪುರ, ಆನೆಪುರ. ಅದೇ ಹೇಳ್ತಾರೆ. ಅಲ್ಲಿ ಅಧಿಕಾರಿ ಸಾಂಬಾರ್ ಸುಯೋಧನ. ಯಾವಾಗಿನ ಪ್ರಾರಂಭ ಮಾಡ್ದವ? ಮೊದಲಿಂದ ಅವನೇ ಅಂತೆ. ಹೌದಾ? ಒಳ್ಳೆ ಊಟದ ವ್ಯವಸ್ಥೆ. ಅದಲ್ಲ, ಸಾಮ್ರಾಟ್ ಸುಯೋಧನ. ಕುರಿರಾಯ ನೀನು ಅಲ್ಲಲ್ಲ, ಕುರುರಾಯ. ಹೌದು. ಅವನೇ ಬಂದವ. ಅವ ಒಬ್ಬನೇ ಬಂದಲ್ಲ, ಮತ್ತೆ ಅವನ ಹೆಂಡತಿ ಬಾಣಂತಿ. ನೀ ಪುರ್ಸೊತ್ತಿದ್ರಿಗೆ ಆಮೇಲೆ ಬಂದು ಮಾತಾಡ. ಗೊತ್ತಿಲ್ಲ ಈಗ ಎಂತದ್ದು ನಿಮ್ಗೆ ಗೊತ್ತುಂಟಲ್ಲ, ನಿಮ್ಮನ್ನು ಹೋಗಿ ಬಂದ್ರಲ್ಲ. ಒಂದ್ ಹಾಕ್ತೇನೆ ನಾನು. ಅಲ್ಲ ಮರ್ರೆ, ಅವನ ಹೆಂಡತಿ ಬಾಣಂತಿ ಮರ್ರೆ, ನಿಮ್ಗೆ ಗೊತ್ತುಂಟಲ್ಲ ಮರ್ರೆ. ಅವನ ಹೆಂಡತಿ ಭಾನುಮತಿ. ಬಾಣಂತಿಯ? ಭಾನುಮತಿಯ? ನಂಗೆ ಬಾಣಂತಿ ಅಂದಾಗ ಆಯ್ತಾ? ನಿನ್ನ ಕರ್ಮ ನಿನಗೆ. ಅದೇ ಗಂಡ ಹೆಂಡತಿ ಮಾತ್ರ ಅಲ್ಲ, ಮತ್ತೆ ಅವ್ರ ತಮ್ಮ ಬಂದಿದ್ದಾರೆ. ಅವನ ತಮ್ಮನ? ಹೌದು. ಯಾರವ? ಉಸುವ ಸಣಸ ದುಶ್ಯಾಸನ. ದುಶ್ಯಾಸನ. ನೀ ಎಲ್ಲ ಲೆಕ್ಕಾಚಾರ ಪ್ರಾರಂಭ ಮಾಡಿದ್ರೆ? ಇಲ್ಲ, ಅವನ ತಮ್ಮ. ಆಮೇಲೆ ಅವ್ರ ಭಾವ. ಹೌದಾ? ಯಾರು? ಸೈಂಗೋಲ. ಪಾಪ ಎಲ್ಲೂ ಸಿಗ್ಲಿಲ್ಲನ. ಅಲ್ಲ, ಇದು ತಂಗಿ ಕಂಡ ಸೈಂಗೋಲ್. ಸೈಂಧವನ ಜಯದ್ರಥ. ಜಯದ್ರ. ಹೌದು. ಆಮೇಲೆ ಅವ್ರ ಮಿತ್ರ ವ್ಯಾಕರಣ. ಕಲಿಕರ್ಣ. ಆಮೇಲೆ ಅವ್ರು ಮಾತ್ರ ಅಲ್ಲ, ಮತ್ತೆ ಇವರು ಇದ್ರು. ಇವ್ರಂದ್ರೆ ಆಚಾರ್ಯ ಹಿಂದೆ ಉಂಟು. ಸ್ವಲ್ಪ ಜನ ಅಲ್ಲ, ಬಹಳ ಜನ ಇದ್ದಾರೆ. ಹೌದಪ್ಪ. ಯಾರ್ಯಾರ? ಒಬ್ರು ಭೀಷ್ಮಾಚಾರ್ಯರು, ಹನುಮಂಡೆಯವರು. ಆಮೇಲೆ ಕುಪ್ಪಯ್ಯಾಚಾರ್ಯರು. ಕುಪ್ಪೈ ನೀನು ಅಲ್ಲ, ಕೃಪಾಚಾರ್ಯರು. ಆಮೇಲೆ ಕುತ್ಕುತ್ತು ವರ್ಮನ. ಅವ ಯಾರವ? ಕುಪ್ಪಯ್ಯಾಚಾರ್ಯ ಭಾವ. ಕೃತವರ್ಮ. ಅದೇ. ಆಮೇಲೆ ಔಷತ್ ಮಾಡಿ ಅಪ್ಪ ಸಾಯಿಲ್ಲ. ಅಪ್ಪಿದ್ರ ಒಟ್ಟಿಗೆ ದ್ರೋಣಾಚಾರ್ಯ ಮಗ. ನಿನ್ನ ಅಶ್ವತ್ಥಾಮಾಚಾರ್ಯ. ದ್ರೋಣಾಚಾರ್ಯ ಇದ್ರು. ಮತ್ತೆ ದ್ರೋಣಾಚಾರ್ಯರ ಇಲ್ಲಿ ಭಾಷಾ ದ್ರೋಹಿಯ? ಅಲ್ಲಲ್ಲ, ಭಾಷಾ ದ್ರೋಹಿ ಅಲ್ಲ, ಅವ್ರು ಹೇಳದ್ದೇ ಆಗಿದೆ. ದ್ರೋಣಾಚಾರ್ಯ ಮಗ ದ್ರೋಣಾಚಾರ್ಯ, ಅವರ ಮಗ ಅಶ್ವತ್ಥಾಮಾಚಾರ್ಯ. ಆಚಾರ್ಯರು. ಆಮೇಲೆ ರಾಘವಾಚಾರ್ಯರು, ಸುನೀಲಾಚಾರ್ಯರು, ನಯನಾಚಾರ್ಯರು, ಕಾರ್ತಿಕಾಚಾರ್ಯರು, ರವಿಯಾಚಾರ್ಯ ದೇವಾಡಿಗ. ಅಲ್ಲ ಪುಣ್ಯಾತ್ಮ, ನೀವು ವಿಷಯ ಗೊತ್ತಿಲ್ಲಲ್ಲ. ಈಗ ಇವ್ರ ಒಟ್ಟಿಗೆ ಯಾರೇ ತಿರುಗಾಡ್ಲಿಕ್ಕೆ ಹೋಗ್ಲಿ, ಎಲ್ಲ ಆಚಾರ್ಯ ಆಗ್ಬಿಟ್ರಲ್ಲ ಈಗ. ಹೌದಪ್ಪ, ನಮ್ಮ ಜಾತಿ ಮಗರು ಒಬ್ಬ ಆಚಾರ್ಯ ಆಗ್ಬಿಟ್ಟ ಈಗ, ಸುನೀಲಾಚಾರ್ಯ. ಹಾಗೆ ಅವರೆಲ್ಲ ಬಂದು ಬಳಗೆಲ್ಲ ಇದ್ದಾರೆ. ಅಲ್ಲ, ಅವರೆಲ್ಲ ಬಂದ್ರು, ಇವ್ರು ಯಾಕೆ ಬಂದ್ರ? ಅವರೆಲ್ಲ ಒಟ್ಟಿಗೆ ಸಂಬಂಧ. ಹೌದೌದು. ಅಂದ್ರೆ ಯಾಕೆ ಬಂದ್ರು ನಾ ಕೇಳಿದೆ. ಅವ್ರು ಹೇಳಿದ್ರು ನಾವು ಸುಮ್ಮನೆ ಬರ್ಲಿಲ್ಲ, ದಬ್ಬಡೆ ಹಿಡ್ಕೊಂಡೆ
ಬಂದಿದ್ದೇವೆ ಅಂದ್ರು. ನೀ ಅವತ್ ಕಳ್ಕೊಂಡಿದ್ಯಲ್ಲ, ಹೌದಾ? ಈಗ ಹೊಲಿಲಿಕ್ ತಂದ್ರನ ಅಲ್ಲ ಮರ ದಪ್ಪಣ ದಿಬ್ಬಣ. ಹಾ. ಮದುವೆಯ ದಿಬ್ಬಣ. ಮದುವೆಯ ದಿಬ್ಬಣ. ಏನು ವಿಶೇಷ? ಯಾರಿಗೆ ಮದುವೆ ಕೇಳಿದೆ. ಸರಿ, ಆಗ ಹೇಳಿದ್ರು ಅವರು, ಏನಂತೆ? ನಿಮ್ಮ ಮಗಳಾದಂತ ಕನಕಂಗಿಯನ್ನ ದೊಡ್ಡಂಗಿಲ್ವಂತ ಕನಕಾಂಗಿ ಕೌರವ ಮಗಳಂತ ಅವಲಕ್ಷಣ ನೀ ಕೊಟ್ಟ. ಅವಲಕ್ಷಣ ನೀನು ಅಲ್ಲ ಮರ್ರ ಅಸಂಬದ್ಧ ಪ್ರಲಾಪಿ. ಅವ ಲಕ್ಷಣ ಅವನಿಗೆ ಕೊಟ್ಟು ಹಾ. ಮದುವೆ ಅಂತ ನಿಶ್ಚಯಿಸಿದ್ರಂತೆ. ಹೌದು. ಅದಕ್ಕೆ 2 ಮೂತ್ರ ಇಟ್ಟಿದ್ರಂತೆ. ನಿಂಗೆ ಪುರ್ಸತ್ತಿದ್ರೆ ಮಾಡ್ಕೊಂಡವ್ರು ಬಾ ಹೋಗು. ಅಲ್ಲ ಮರ್ರ 2 ಮೂತ್ರ ನೀವೇ ಇಟ್ಟಿದ್ದ. ಯಾವ್ದ? ಒಂದು ಶೆಟ್ಟಿ ಕೊಟ್ಟು ಮದುವೆ ಮಾಡುವುದ? ಇಲ್ಲ, ಮತ್ತೊಂದು ದೇವಾಡಿಗೆ ಕೊಟ್ಟು ಮದುವೆ ಮಾಡುದು. ಅವಂಗ ಆಗಿದೆ ಬೇಡ ಅಂತೆ. ಒಂದು 30 ಮುಹೂರ್ತ ಷಷ್ಠಿ. ಹಾ, ಷಷ್ಠಿ. ಹಾ, ತಪ್ಪಿದ್ರೆ ದಶಮಿ. ದಶಮಿ. ಹಾ, ಅದೇ ಅದೇ. ಹಾ. ಅದು 2 ಮುಹೂರ್ತ ಇಟ್ಟಿದ್ರಂತೆ. ಮುಹೂರ್ತ. ಹೌದೌದು. ಹಾ. ನಾ ಕೇಳಿದೆ ಹಾ. ಇವತ್ತೇ ಏನ್ ಬಂದ್ರಿ ಅಂತ ಕೇಳಿದೆ. ಹೇಳಿದ್ರು ಅವರು ಏನು? ಇವತ್ತೇ ಷಷ್ಠಿ ಮುಹೂರ್ತ. ಹಾ. ಆದ್ರಿಂದ ಹಾ. ನಾವೆಲ್ಲ ಒಟ್ಟಾಗಿ ಬಂದಿದ್ದೇವೆ, ನೀವು ನಮ್ಮ ಎದುರುಗೊಳ್ಳಬೇಕು. ಹಾ. ಅವ್ರು ಎಲ್ಲಿದ್ದಾರೆ ಈಗ? ಎಲ್ಲಿದ್ದಾರೆ? ಹೊರ ಬಾವಿ ಒಳಗಿದ್ದಾರೆ. ಪಾಪ ಮೇ ಬರ್ಲಿಕ್ಕೆ ಆಗ್ಲಿಲ್ಲ, ಎಲ್ಲರೂ ಬಾವಿ ಒಳಗೆ ಕೂತ್ಕೊಂಡ್ರು. ಅಲ್ಲ ಹೊರ ಬಾಯ್ ಹೇ. ಅಲ್ಲಿ ನೀವು ಬರ್ಬೇಕಂತೆ. ಹಾ. ಅವ್ರನ್ನೆಲ್ಲ ಮನಸ್ಬೇಕಂತೆ. ನೀ ಚಾಪೆ ಹಾಸ್ಬಿಟ್ಟು ಬಾವು. ಅಲ್ಲ ಅವರ್ಯಾರ ಮನ್ನಿಸಬೇಕಂತೆ. ಅದೇ ಮನ್ನಿಸ್ಬೇಕಂತ. ಮಾನಿಸಬೇಕಂತೆ. ಹೌದೌದೌದು. ವಿಚಾರವನ್ನು ಕೇಳಿದಾಗ ಎಲ್ಲಿಲ್ಲದ ಸಂತೋಷ ಸಮಾಧಾನ ಆಗ್ಲೇಬೇಕು. ನಮ್ಮ ಬಾಂಧವ್ಯ ಎನ್ನುವುದು ಹಾ. ಶಾಶ್ವತವಾಗಿ ಉಳಿಯಬೇಕೆನ್ನುವ ಸಲುವಾಗಿ ಹಾ. ನನ್ನ ಶಿಷ್ಯನ ಮಗನಿಗೆ ಹಾ. ಮಗಳನ್ನು ಕೊಡುವುದೆನ್ನುವ ಹಾಗೆ ತೀರ್ಮಾನಿಸಿಕೊಂಡು ಹೌದೌದು. 2 ಮುಹೂರ್ತವನ್ನು ನಿಗದಿಪಡಿಸಿದೆ. ನೀವು ಬುದ್ಧಿವಂತರು. ಯಾಕೆ? 7 ಮುಹೂರ್ತ ಯಾಕೆ ಇಟ್ರಿ? ಯಾಕೆ? ಯಾರೊಬ್ರು ಹೋಗ್ಬಿಟ್ರ? ಅಂತದ್ದೇ ಆಲೋಚನೆ ಮಾಡೋದು ನೀವು. ಹಳೆಯವ್ರು ಇದ್ರಲ್ಲ ಮರ್ರ, ಹಳೆಯವರು ಇದ್ರು ಅಂದ್ರೆ ಅಷ್ಟೊತ್ತಿಗೆ ಸಾಯ್ತಾರ ಅಂತಲ್ಲ, ಹೇಳಿಕ್ ಬರುದಿಲ್ಲ ಮರ್ರ. ಹಾಗಲ್ವೋ? ಆ ಮುಹೂರ್ತವನ್ನು ಸೃಷ್ಟಿ ಮಾಡಿದ್ದ ಯಾಕಾಗಿ? ಯಾಕೆ? ಒಂದು ಷಷ್ಠಿ ತಪ್ಪಿದ್ರೆ ದಶಮಿ. ಹಾ. ಯಾಕೆ? ಯಾಕೆ? ಎಲ್ಲಿಯಾದ್ರೂ ನಮಗೆ ಅನಾನುಕೂಲ ಆಯ್ತು ಅಂತಾದ್ರೆ ಹಾ, ಹಾ, ಹಾ. ಷಷ್ಠಿಯ ಮುಹೂರ್ತಕ್ಕೆ ಬೇಡ, ನಿಮಗೆ ವಿರೋಧಗಳು ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಎಷ್ಟೊತ್ತಿಗೂ ಯಾರು ಬರಬಹುದು. ನಮ್ಮವರೇ ಆಗ್ಬಹುದು, ನಮಗೆ ಒಟ್ಟಿಗಿದ್ದವರೇ ಆಗ್ಬಹುದು. ಯಾಕೇನ? ಆಗಲ್ಲ ಆಗಲ್ಲ ಆಗಲ್ಲ.